ಓಕೆ ಓಕೆ, ವೆರಿ ಇಂಟ್ರೆಸ್ಟಿಂಗ್. ಹಾಗೇನೆ ಓಕೆ, ಸೂರ್ಯಕುಮಾರ್ ಅವರೇ, ಈ ವ್ಯಕ್ತಿ ಅಂದ್ರೆ ಅಲ್ಲಿ ನೇತ್ರಾವತಿ ನದಿಯಲ್ಲಿ ಒಂದಷ್ಟು ಶವಗಳು ಕೊಚ್ಕೊಂಡು ಬರ್ತಾ ಇದ್ವು ಅಂತ ಕೂಡ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಅನಾಮಿಕ ಶವಗಳು, ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡವರು ಅಥವಾ ಮಳೆಗಾಲದಲ್ಲಿ ಸಿಕ್ಕಾಕೊಂಡವರು, ಆ ತರದ್ದು. ಮತ್ತೆ ಕೆಲವೊಂದಷ್ಟು ಜನ ಅಲ್ಲಿ ಒಂದು ಬೆಟ್ಟದ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ಅಲ್ಲಿಂದ ಹಾರಿ, ಆ ತರದ್ದು ಇರ್ತಾ ಇತ್ತು. ಆಮೇಲೆ ಅದೊಂದು ತುಂಬಾ ಪ್ರಸಿದ್ಧ ಯಾತ್ರಾ ಕ್ಷೇತ್ರ ಆಗಿರೋದ್ರಿಂದ ದಿನಕ್ಕೆ ಲಕ್ಷಾಂತರ ಜನ, ಸಾವಿರಾರಲ್ಲ ಲಕ್ಷಾಂತರ ಜನ ಬರ್ತಾ ಇದ್ದಂತ ಸಂದರ್ಭಗಳು ಇದ್ದಿದ್ರಿಂದ ಸಾಕಷ್ಟು ಜನ ಅಲ್ಲಿ ಅನಾರೋಗ್ಯದಿಂದಲೋ ಅಥವಾ ಈಗಾಗಲೇ ಕೆಲವರು ಹೇಳಿದ್ರು ಸಾಯ್ಲಿಕ್ಕಂತಾನೆ ಬರ್ತಾ ಇದ್ರು. ಅಂದ್ರೆ ಇದೊಂಥರ ದಕ್ಷಿಣ ಭಾರತದ ಕಾಶಿ ಅಂತ ಹೇಳೋ ಹಾಗೆ ಶಿವಕ್ಷೇತ್ರ, ಹಾಗಾಗಿ ಅಂತ ಈ ತರದೆಲ್ಲ ನಡೀತಾ ಇತ್ತು ಅಂತ. ಅಂದ್ರೆ ಸಹಜವಾದ ಅದನ್ನ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಇದು ಕೊಲೆನಾ ಅಥವಾ ಒಂದು ಬೇರೆ ರೀತಿಯ, ಈಗ ಅದು ಸಹಜ ಸಾವು ಅಂತಾನೂ ಹೇಳಕ್ ಬರಲ್ಲ, ಅನ್ಯಾಚುರಲ್ ಡೆತ್ ಆಗತ್ತಾ? ಈಗ ಅವರು ನದಿಗೆ ಹಾರಿ ಸತ್ರೆ ಅಥವಾ ಬೇರೆ ಇನ್ಯಾವುದೋ ರೀತಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಕೂಡ. ಸೊ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ ಆಗತ್ತಾ ಈ ಮೂಳೆಗಳ ಆಧಾರದ ಮೇಲೆ? ಇಲ್ಲ, ಈಗ ಮೂಳೆಗಳಾದ ಈಗ ಡಾಕ್ಟರ್ ಅರುಣ್ ಹೇಳಿದಾಗೇನೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಬರೀ ಮೂಳೆಗಳು ಸಿಕ್ಕಿದ್ರೆ ನಮ್ಗೆ ಕಾಸ್ ಆಫ್ ಡೆತ್ ಹೇಳಲಿಕ್ಕೆ ಬಹಳ ಕಷ್ಟ ಆಗತ್ತೆ. ಈಗ ಅವ್ರು ಹೇಳಿದಾಗೆ ಎಲ್ಲಾರು ಈಗ ತಲೆ ಬುರುಡೆ ನಿಮ್ಗೆ ಸಿಕ್ತು, ತಲೆ ಬುರುಡೆಯಲ್ಲಿ ಏನಾದರೂ ಒಂದು ದೊಡ್ಡ ಏಟಾಗಿದ್ರೆ ಅಥವಾ ಕತ್ತರಿಸಿದ ಗಾಯ ಇದ್ರೆ ಅಥವಾ ಏನೋ ಬ್ಲಂಟ್ ಇಂಜುರಿಯಿಂದ ಆದ ಫ್ರಾಕ್ಚರ್ಗಳಿದ್ರೆ ಅದನ್ನ ನಾವು ಆಂಟೆಮಾರ್ಟಮ್ ಅಥವಾ ಪೋಸ್ಟ್ ಮಾರ್ಟಮ್ ಅಂದ್ರೆ ಮರಣ ಪೂರ್ವ ಅಥವಾ ಮರಣೋತ್ತರ ಆಗಿದೆಯಾ ಅಂತ ಗೊತ್ತು ಮಾಡಿಕೊಂಡು ಅದರಿಂದಾಗಿ ನಾವು ಹೀಗೆ ಸಾವಾಗಿರ್ಬೋದು ಅಂತ ಹೇಳ್ಬೋದು. ಅದು ಬಿಟ್ಟು ಬೇರೆ ಕಾಸ್ ಆಫ್ ಡೆತ್, ಸಾವಿನ ಕಾರಣವನ್ನ ಬರೀ ಮೂಳೆ ನೋಡಿದ್ರೆ ಹೇಳಕ್ಕಾಗೋದಿಲ್ಲ. ಮತ್ತೀಗ ಡಾಕ್ಟರ್ ಅರುಣ್ ಆಗ್ಲೇ ಹೇಳಿದ್ರು ಒಂದು ಮಾತು, ವಿಷಪ್ರಾಶನ ಆಗಿದ್ರೆ ನಾವು ಹೇಳ್ಬಹುದು ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೆಪೋಲಿಯನ್ ಬೋನಾಪಾರ್ಟ್. ಅವರಿಗೆ ನಿಧಾನವಾಗಿ ಆರ್ಸಿನಿಕ್ ಕೊಡ್ತಾ ಇದ್ರಂತೆ, ಆದ್ರಿಂದ ಅವರಿಗೆ ತುಂಬಾ ಸಮಯದವರೆಗೆ ಬೇದಿ ಆಗ್ತಾ ಇತ್ತಂತೆ. ಆದ್ರೆ ಅದು ಆರ್ಸಿನಿಕ್ ಇಂದ ಅಂತ ಆಗ ಗೊತ್ತಾಗಿರ್ಲಿಲ್ಲ. ಆಮೇಲೆ ಯಾವಾಗಲೂ ಮೂಳೆಯನ್ನ ಎಕ್ಸೂಮ್ ಮಾಡಿ ಪರೀಕ್ಷೆ ಮಾಡಿದಾಗ ಅವರ ಕೂದಲಿನಲ್ಲಿ ಹಂತ ಹಂತವಾಗಿ ಆರ್ಸಿನಿಕ್ ಕಂಡು ಬಂದಿದೆ. ಆತರ ಇದು ಬರೀ ನಾವು ಥಿಯರಿ ಹೇಳೋದು. ಇಲ್ಲಿ ಸಾವು ಸಡನ್ ಆಗಿ ಆಗಿದ್ರೆ ಅಥವಾ ಯಾರಾದ್ರೂ ಅವರನ್ನ ಕೊಲೆ ಮಾಡಿ ಕೂಡ್ಲೆ ಹಾಕಿದ್ರೆ ಬರೀ ಮೂಳೆಯಿಂದ ಖಂಡಿತ ಏನು ಹೇಳಲಿಕ್ಕೆ ಆಗೋದಿಲ್ಲ, ಎಕ್ಸೆಪ್ಟ್ ಫ್ರಾಕ್ಚರ್ಗಳು ಇದ್ರೆ. ಈಗ ಫ್ರಾಕ್ಚರ್ ಇದ್ರೂನು ಒಂದ್ ವೇಳೆ ಈಗ ನದಿಯಲ್ಲಿ ಕೊಚ್ಕೊಂಡು ಬಂದ ಶವ ಆಗಿದ್ರೆ ಅಲ್ಲಿ ಇಲ್ಲಿ ಕಲ್ಲಿಗೆ ಹೊಡೆದು ಅಥವಾ ಬೆಟ್ಟದ ಮೇಲಿಂದ ಬಿದ್ದ ಶವ ಆಗಿದ್ರೆ ಅಲ್ಲೂ ಕೂಡ ಫ್ರಾಕ್ಚರ್ಗಳಾಗಿರುತ್ತೆ. ಯಾವುದರಿಂದ ಉಂಟಾದ ಫ್ರಾಕ್ಚರ್ ಇದು ಅಂತ ಮೂಳೆಯ ಫ್ರಾಕ್ಚರ್ ನ ಹೇಳಬಹುದಾ? ಇಲ್ಲ, ನಾವು ಅದಕ್ಕೆ ಈಗ ಫೊರೆನ್ಸಿಕ್ ಅಲ್ಲಿ ನಾವು ನಮ್ಮ ಅಂತಿಮ ವರದಿಯನ್ನು ಕೊಡುವಾಗ ಬ್ಲಂಟ್ ಇಂಜುರಿ ಅಂತ ಹೇಳ್ಬೋದು ಅಥವಾ ಶಾರ್ಪ್ ಇಂಜುರಿ ಅಂತ ಹೇಳ್ಬೋದು. ಇಂಥವರೇ ಹೊಡೆದದ್ದು, ಹೀಗೆ ಬಿದ್ದದ್ದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೀವು ಹೇಳಿದಾಗೆ ಬೆಟ್ಟದಿಂದ ಬೀಳ್ಬೋದು, ಬೆಟ್ಟದಿಂದ ಬೀಳುವಾಗ ತಲೆಗೆ ಏಟಾಗಿರ್ಬೋದು, ಅದು ಆಂಟಮಾರ್ಟಮ್ ಇಂಜುರಿ ಆಯಿತು. ಆದ್ರಿಂದ ಆ ಇಂಜುರಿಯಿಂದ ಅವರಿಗೆ ಸಾವಾಗಿರ್ಬೋದು ಅಂತ ಹೇಳೋದಲ್ಲದೆ ಯಾರಾದ್ರೂ ಬೆಟ್ಟದಿಂದ ಅವರನ್ನ ತಳ್ಳಿದ್ರ ಅಥವಾ ತಾವೇ ಹಾರಿದ್ರ ಅಂತೇಳಿ ನಾವು ಡಾಕ್ಟರ್ಗಳು ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ಅಷ್ಟೇ. ಹಾಗಾದ್ರೆ ಮತ್ತೆ ಯಾವ ಓಕೆ ಓಕೆ, ವೆರಿ ಇಂಟ್ರೆಸ್ಟಿಂಗ್. ಹಾಗೇನೆ ಓಕೆ, ಸೂರ್ಯಕುಮಾರ್ ಅವರೇ, ಈ ವ್ಯಕ್ತಿ ಅಂದ್ರೆ ಅಲ್ಲಿ ನೇತ್ರಾವತಿ ನದಿಯಲ್ಲಿ ಒಂದಷ್ಟು ಶವಗಳು ಕೊಚ್ಕೊಂಡು ಬರ್ತಾ ಇದ್ವು ಅಂತ ಕೂಡ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಅನಾಮಿಕ ಶವಗಳು, ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡವರು ಅಥವಾ ಮಳೆಗಾಲದಲ್ಲಿ ಸಿಕ್ಕಾಕೊಂಡವರು, ಆ ತರದ್ದು. ಮತ್ತೆ ಕೆಲವೊಂದಷ್ಟು ಜನ ಅಲ್ಲಿ ಒಂದು ಬೆಟ್ಟದ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ಅಲ್ಲಿಂದ ಹಾರಿ, ಆ ತರದ್ದು ಇರ್ತಾ ಇತ್ತು. ಆಮೇಲೆ ಅದೊಂದು ತುಂಬಾ ಪ್ರಸಿದ್ಧ ಯಾತ್ರಾ ಕ್ಷೇತ್ರ ಆಗಿರೋದ್ರಿಂದ ದಿನಕ್ಕೆ ಲಕ್ಷಾಂತರ ಜನ, ಸಾವಿರಾರಲ್ಲ ಲಕ್ಷಾಂತರ ಜನ ಬರ್ತಾ ಇದ್ದಂತ ಸಂದರ್ಭಗಳು ಇದ್ದಿದ್ರಿಂದ ಸಾಕಷ್ಟು ಜನ ಅಲ್ಲಿ ಅನಾರೋಗ್ಯದಿಂದಲೋ ಅಥವಾ ಈಗಾಗಲೇ ಕೆಲವರು ಹೇಳಿದ್ರು ಸಾಯ್ಲಿಕ್ಕಂತಾನೆ ಬರ್ತಾ ಇದ್ರು. ಅಂದ್ರೆ ಇದೊಂಥರ ದಕ್ಷಿಣ ಭಾರತದ ಕಾಶಿ ಅಂತ ಹೇಳೋ ಹಾಗೆ ಶಿವಕ್ಷೇತ್ರ, ಹಾಗಾಗಿ ಅಂತ ಈ ತರದೆಲ್ಲ ನಡೀತಾ ಇತ್ತು ಅಂತ. ಅಂದ್ರೆ ಸಹಜವಾದ ಅದನ್ನ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಇದು ಕೊಲೆನಾ ಅಥವಾ ಒಂದು ಬೇರೆ ರೀತಿಯ, ಈಗ ಅದು ಸಹಜ ಸಾವು ಅಂತಾನೂ ಹೇಳಕ್ ಬರಲ್ಲ, ಅನ್ಯಾಚುರಲ್ ಡೆತ್ ಆಗತ್ತಾ? ಈಗ ಅವರು ನದಿಗೆ ಹಾರಿ ಸತ್ರೆ ಅಥವಾ ಬೇರೆ ಇನ್ಯಾವುದೋ ರೀತಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಕೂಡ. ಸೊ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ ಆಗತ್ತಾ ಈ ಮೂಳೆಗಳ ಆಧಾರದ ಮೇಲೆ?
ಇಲ್ಲ, ಈಗ ಮೂಳೆಗಳಾದನ್ನು ಈಗ ಡಾಕ್ಟರ್ ಅರುಣ್ ಹೇಳಿದಾಗೇನೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಬರೀ ಮೂಳೆಗಳು ಸಿಕ್ಕಿದ್ರೆ ನಮ್ಗೆ ಕಾಸ್ ಆಫ್ ಡೆತ್ ಹೇಳಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಈಗ ಅವ್ರು ಹೇಳಿದಾಗೆ ಎಲ್ಲರೂ ಈಗ ತಲೆ ಬುರುಡೆ ನಿಮ್ಗೆ ಸಿಕ್ತು, ತಲೆ ಬುರುಡೆಯಲ್ಲಿ ಏನಾದರೂ ಒಂದು ದೊಡ್ಡ ಏಟಾಗಿದ್ರೆ ಅಥವಾ ಕತ್ತರಿಸಿದ ಗಾಯ ಇದ್ರೆ ಅಥವಾ ಏನೋ ಬ್ಲಂಟ್ ಇಂಜುರಿಯಿಂದ ಆದ ಫ್ರಾಕ್ಚರ್ಗಳಿದ್ರೆ ಅದನ್ನ ನಾವು ಆಂಟೆಮಾರ್ಟಮ್ ಅಥವಾ ಪೋಸ್ಟ್ ಮಾರ್ಟಮ್ ಅಂದ್ರೆ ಮರಣ ಪೂರ್ವ ಅಥವಾ ಮರಣೋತ್ತರ ಆಗಿದೆಯಾ ಅಂತ ಗೊತ್ತು ಮಾಡಿಕೊಂಡು ಅದರಿಂದಾಗಿ ನಾವು ಹೀಗೆ ಸಾವಾಗಿರ್ಬೋದು ಅಂತ ಹೇಳ್ಬೋದು. ಅದು ಬಿಟ್ಟು ಬೇರೆ ಕಾಸ್ ಆಫ್ ಡೆತ್ ಸಾವಿನ ಕಾರಣವನ್ನ ಬರೀ ಮೂಳೆ ನೋಡಿದ್ರೆ ಹೇಳಕ್ಕಾಗೋದಿಲ್ಲ. ಮತ್ತೀಗ ಡಾಕ್ಟರ್ ಅರುಣ್ ಆಗ್ಲೇ ಹೇಳಿದ್ರು ಒಂದು ಮಾತು, ವಿಷಪ್ರಾಶನ ಆಗಿದ್ರೆ ನಾವು ಹೇಳ್ಬಹುದು ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೆಪೋಲಿಯನ್ ಬೋನಪಾರ್ಟ್. ಅವರಿಗೆ ನಿಧಾನವಾಗಿ ಆರ್ಸಿನಿಕ್ ಕೊಡ್ತಾ ಇದ್ರಂತೆ, ಆದ್ರಿಂದ ಅವರಿಗೆ ತುಂಬಾ ಸಮಯದವರೆಗೆ ಬೇದಿ ಆಗ್ತಾ ಇತ್ತಂತೆ. ಆದ್ರೆ ಅದು ಆರ್ಸಿನಿಕ್ ಇಂದ ಅಂತ ಆಗ ಗೊತ್ತಾಗಿರ್ಲಿಲ್ಲ. ಆಮೇಲೆ ಯಾವಾಗಲೂ ಮೂಳೆಯನ್ನ ಎಕ್ಸಾಮ್ ಮಾಡಿ ಪರೀಕ್ಷೆ ಮಾಡಿದಾಗ ಅವರ ಕೂದಲಿನಲ್ಲಿ ಹಂತ ಹಂತವಾಗಿ ಆರ್ಸಿನಿಕ್ ಕಂಡು ಬಂದಿದೆ. ಆತರ ಇದು ಬರೀ ನಾವು ಥಿಯರಿ ಹೇಳೋದು. ಇಲ್ಲಿ ಸಾವು ಸಡನ್ ಆಗಿ ಆಗಿದ್ರೆ ಅಥವಾ ಯಾರಾದ್ರೂ ಅವರನ್ನ ಕೊಲೆ ಮಾಡಿ ಕೂಡ್ಲೆ ಹಾಕಿದ್ರೆ ಬರೀ ಮೂಳೆಯಿಂದ ಖಂಡಿತ ಏನು ಹೇಳಲಿಕ್ಕೆ ಆಗೋದಿಲ್ಲ, ಎಕ್ಸೆಪ್ಟ್ ಫ್ರಾಕ್ಚರ್ಗಳು ಇದ್ರೆ. ಈಗ ಫ್ರಾಕ್ಚರ್ ಇದ್ರೂ ಒಂದು ವೇಳೆ ಈಗ ನದಿಯಲ್ಲಿ ಕೊಚ್ಕೊಂಡು ಬಂದ ಶವ ಆಗಿದ್ರೆ ಅಲ್ಲಿ ಇಲ್ಲಿ ಕಲ್ಲಿಗೆ ಹೊಡೆದು ಅಥವಾ ಬೆಟ್ಟದ ಮೇಲಿಂದ ಬಿದ್ದ ಶವ ಆಗಿದ್ರೆ ಅಲ್ಲೂ ಕೂಡ ಫ್ರಾಕ್ಚರ್ಗಳಾಗಿರುತ್ತೆ. ಯಾವುದರಿಂದ ಉಂಟಾದ ಫ್ರಾಕ್ಚರ್ ಇದು ಅಂತ ಮೂಳೆಯ ಫ್ರಾಕ್ಚರ್ ನ ಹೇಳಬಹುದಾ? ಇಲ್ಲ, ನಾವು ಅದಕ್ಕೆ ಈಗ ಫೊರೆನ್ಸಿಕ್ ಅಲ್ಲಿ ನಾವು ನಮ್ಮ ಅಂತಿಮ ವರದಿಯನ್ನು ಕೊಡುವಾಗ ಬ್ಲಂಟ್ ಇಂಜುರಿ ಅಂತ ಹೇಳ್ಬೋದು ಅಥವಾ ಶಾರ್ಪ್ ಇಂಜುರಿ ಅಂತ ಹೇಳ್ಬೋದು. ಇಂಥವರೇ ಹೊಡೆದದ್ದು, ಹೀಗೆ ಬಿದ್ದದ್ದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೀವು ಹೇಳಿದಾಗೆ ಬೆಟ್ಟದಿಂದ ಬೀಳ್ಬೋದು, ಬೆಟ್ಟದಿಂದ ಬೀಳುವಾಗ ತಲೆಗೆ ಏಟಾಗಿರ್ಬೋದು, ಅದು ಆಂಟಮಾರ್ಟಮ್ ಇಂಜುರಿ ಆಯಿತು. ಆದ್ರಿಂದ ಆ ಇಂಜುರಿಯಿಂದ ಅವರಿಗೆ ಸಾವಾಗಿರ್ಬೋದು ಅಂತ ಹೇಳೋದಲ್ಲದೆ ಯಾರಾದ್ರೂ ಬೆಟ್ಟದಿಂದ ಅವರನ್ನ ತಳ್ಳಿದ್ರ ಅಥವಾ ತಾವೇ ಹಾರಿದ್ರ ಅಂತೇಳಿ ನಾವು ಡಾಕ್ಟರ್ಗಳು ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ಅಷ್ಟೇ. ಹಾಗಾದ್ರೆ ಮತ್ತೆ ಯಾವ ಓಕೆ ವೆರಿ ಇಂಟ್ರೆಸ್ಟಿಂಗ್. ಹಾಗೇನೆ ಸೂರ್ಯಕುಮಾರ್ ಅವರೇ, ಈ ವ್ಯಕ್ತಿ ಅಂದ್ರೆ ಅಲ್ಲಿ ನೇತ್ರಾವತಿ ನದಿಯಲ್ಲಿ ಒಂದಷ್ಟು ಶವಗಳು ಕೊಚ್ಕೊಂಡು ಬರ್ತಾ ಇದ್ವು ಅಂತ ಕೂಡ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಅನಾಮಿಕ ಶವಗಳು, ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡವರು ಅಥವಾ ಮಳೆಗಾಲದಲ್ಲಿ ಸಿಕ್ಕಾಕೊಂಡವರು, ಆ ತರದ್ದು. ಮತ್ತೆ ಕೆಲವೊಂದಷ್ಟು ಜನ ಅಲ್ಲಿ ಒಂದು ಬೆಟ್ಟದ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ಅಲ್ಲಿಂದ ಹಾರಿ, ಆ ತರದ್ದು ಇರ್ತಾ ಇತ್ತು. ಆಮೇಲೆ ಅದೊಂದು ತುಂಬಾ ಪ್ರಸಿದ್ಧ ಯಾತ್ರಾ ಕ್ಷೇತ್ರ ಆಗಿರೋದ್ರಿಂದ ದಿನಕ್ಕೆ ಲಕ್ಷಾಂತರ ಜನ, ಸಾವಿರಾರಲ್ಲ ಲಕ್ಷಾಂತರ ಜನ ಬರ್ತಾ ಇದ್ದಂತ ಸಂದರ್ಭಗಳು ಇದ್ದಿದ್ರಿಂದ ಸಾಕಷ್ಟು ಜನ ಅಲ್ಲಿ ಅನಾರೋಗ್ಯದಿಂದಲೋ ಅಥವಾ ಈಗಾಗಲೇ ಕೆಲವರು ಹೇಳಿದ್ರು ಸಾಯ್ಲಿಕ್ಕಂತಾನೆ ಬರ್ತಾ ಇದ್ರು. ಅಂದ್ರೆ ಇದೊಂಥರ ದಕ್ಷಿಣ ಭಾರತದ ಕಾಶಿ ಅಂತ ಹೇಳೋ ಹಾಗೆ ಶಿವಕ್ಷೇತ್ರ ಹಾಗಾಗಿ ಅಂತ ಈ ತರದ್ದೆಲ್ಲ ನಡೀತಾ ಇತ್ತು ಅಂತ. ಅಂದ್ರೆ ಸಹಜವಾದ ಅದನ್ನ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಇದು ಕೊಲೆನ ಅಥವಾ ಒಂದು ಬೇರೆ ರೀತಿಯ, ಈಗ ಅದು ಸಹಜ ಸಾವು ಅಂತಾನೂ ಹೇಳಕ್ ಬರಲ್ಲ, ಅನ್ಯಾಚುರಲ್ ಡೆತ್ ಆಗತ್ತಾ? ಈಗ ಅವರು ನದಿಗೆ ಹಾರಿ ಸತ್ರೆ ಅಥವಾ ಬೇರೆ ಇನ್ಯಾವುದೋ ರೀತಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಕೂಡ. ಸೊ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ ಆಗತ್ತಾ ಈ ಮೂಳೆಗಳ ಆಧಾರದ ಮೇಲೆ? ಇಲ್ಲ, ಈಗ ಮೂಳೆಗಳಾದನ್ನು ಈಗ ಡಾಕ್ಟರ್ ಅರುಣ್ ಹೇಳಿದಾಗೇನೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಬರೀ ಮೂಳೆಗಳು ಸಿಕ್ಕಿದ್ರೆ ನಮ್ಗೆ ಕಾಸ್ ಆಫ್ ಡೆತ್ ಹೇಳಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಈಗ ಅವ್ರು ಹೇಳಿದಾಗೆ ಎಲ್ಲರೂ ಈಗ ತಲೆ ಬುರುಡೆ ನಿಮ್ಗೆ ಸಿಕ್ತು, ತಲೆ ಬುರುಡೆಯಲ್ಲಿ ಏನಾದರೂ ಒಂದು ದೊಡ್ಡ ಏಟಾಗಿದ್ರೆ ಅಥವಾ ಕತ್ತರಿಸಿದ ಗಾಯ ಇದ್ರೆ ಅಥವಾ ಏನೋ ಬ್ಲಂಟ್ ಇಂಜುರಿಯಿಂದ ಆದ ಫ್ರಾಕ್ಚರ್ಗಳಿದ್ರೆ ಅದನ್ನ ನಾವು ಆಂಟೆಮಾರ್ಟಮ್ ಅಥವಾ ಪೋಸ್ಟ್ ಮಾರ್ಟಮ್ ಅಂದ್ರೆ ಮರಣ ಪೂರ್ವ ಅಥವಾ ಮರಣೋತ್ತರ ಆಗಿದೆಯಾ ಅಂತ ಗೊತ್ತು ಮಾಡಿಕೊಂಡು ಅದರಿಂದಾಗಿ ನಾವು ಹೀಗೆ ಸಾವಾಗಿರ್ಬೋದು ಅಂತ ಹೇಳ್ಬೋದು. ಅದು ಬಿಟ್ಟು ಬೇರೆ ಕಾಸ್ ಆಫ್ ಡೆತ್ ಸಾವಿನ ಕಾರಣವನ್ನ ಬರೀ ಮೂಳೆ ನೋಡಿದ್ರೆ ಹೇಳಕ್ಕಾಗೋದಿಲ್ಲ. ಮತ್ತೀಗ ಡಾಕ್ಟರ್ ಅರುಣ್ ಆಗ್ಲೇ ಹೇಳಿದ್ರು ಒಂದು ಮಾತು, ವಿಷಪ್ರಾಶನ ಆಗಿದ್ರೆ ನಾವು ಹೇಳ್ಬಹುದು ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೆಪೋಲಿಯನ್ ಬೋನಪಾರ್ಟ್. ಅವರಿಗೆ ನಿಧಾನವಾಗಿ ಆರ್ಸಿನಿಕ್ ಕೊಡ್ತಾ ಇದ್ರಂತೆ, ಆದ್ರಿಂದ ಅವರಿಗೆ ತುಂಬಾ ಸಮಯದವರೆಗೆ ಬೇದಿ ಆಗ್ತಾ ಇತ್ತಂತೆ. ಆದ್ರೆ ಅದು ಆರ್ಸಿನಿಕ್ ಇಂದ ಅಂತ ಆಗ ಗೊತ್ತಾಗಿರ್ಲಿಲ್ಲ. ಆಮೇಲೆ ಯಾವಾಗಲೂ ಮೂಳೆಯನ್ನ ಎಕ್ಸಾಮ್ ಮಾಡಿ ಪರೀಕ್ಷೆ ಮಾಡಿದಾಗ ಅವರ ಕೂದಲಿನಲ್ಲಿ ಹಂತ ಹಂತವಾಗಿ ಆರ್ಸಿನಿಕ್ ಕಂಡು ಬಂದಿದೆ.
ಆತರ ಇದು ಬರೀ ನಾವು ಥಿಯರಿ ಹೇಳೋದು. ಇಲ್ಲಿ ಸಾವು ಸಡನ್ ಆಗಿ ಆಗಿದ್ರೆ ಅಥವಾ ಯಾರಾದ್ರೂ ಅವರನ್ನ ಕೊಲೆ ಮಾಡಿ ಕೂಡ್ಲೆ ಹಾಕಿದ್ರೆ ಬರೀ ಮೂಳೆಯಿಂದ ಖಂಡಿತ ಏನು ಹೇಳಲಿಕ್ಕೆ ಆಗೋದಿಲ್ಲ, ಎಕ್ಸೆಪ್ಟ್ ಫ್ರಾಕ್ಚರ್ಗಳು ಇದ್ರೆ. ಈಗ ಫ್ರಾಕ್ಚರ್ ಇದ್ರೂ ಒಂದ್ ವೇಳೆ ಈಗ ನದಿಯಲ್ಲಿ ಕೊಚ್ಕೊಂಡು ಬಂದ ಶವ ಆಗಿದ್ರೆ ಅಲ್ಲಿ ಇಲ್ಲಿ ಕಲ್ಲಿಗೆ ಹೊಡೆದು ಅಥವಾ ಬೆಟ್ಟದ ಮೇಲಿಂದ ಬಿದ್ದ ಶವ ಆಗಿದ್ರೆ ಅಲ್ಲೂ ಕೂಡ ಫ್ರಾಕ್ಚರ್ಗಳಾಗಿರುತ್ತೆ. ಯಾವುದರಿಂದ ಉಂಟಾದ ಫ್ರಾಕ್ಚರ್ ಇದು ಅಂತ ಮೂಳೆಯ ಫ್ರಾಕ್ಚರ್ನ ಹೇಳಬಹುದಾ? ಇಲ್ಲ, ನಾವು ಅದಕ್ಕೆ ಈಗ ಫೊರೆನ್ಸಿಕ್ ಅಲ್ಲಿ ನಾವು ನಮ್ಮ ಅಂತಿಮ ವರದಿಯನ್ನು ಕೊಡುವಾಗ ಬ್ಲಂಟ್ ಇಂಜುರಿ ಅಂತ ಹೇಳ್ಬೋದು ಅಥವಾ ಶಾರ್ಪ್ ಇಂಜುರಿ ಅಂತ ಹೇಳ್ಬೋದು. ಇಂಥವರೇ ಹೊಡೆದದ್ದು, ಹೀಗೆ ಬಿದ್ದದ್ದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೀವು ಹೇಳಿದಾಗೆ ಬೆಟ್ಟದಿಂದ ಬೀಳ್ಬೋದು, ಬೆಟ್ಟದಿಂದ ಬೀಳುವಾಗ ತಲೆಗೆ ಏಟಾಗಿರ್ಬೋದು, ಅದು ಆಂಟಮಾರ್ಟಮ್ ಇಂಜುರಿ ಆಯಿತು. ಆದ್ರಿಂದ ಆ ಇಂಜುರಿಯಿಂದ ಅವರಿಗೆ ಸಾವಾಗಿರ್ಬೋದು ಅಂತ ಹೇಳೋದಲ್ಲದೆ ಯಾರಾದ್ರೂ ಬೆಟ್ಟದಿಂದ ಅವರನ್ನ ತಳ್ಳಿದ್ರ ಅಥವಾ ತಾವೇ ಹಾರಿದ್ರ ಅಂತೇಳಿ ನಾವು ಡಾಕ್ಟರ್ಗಳು ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ಅಷ್ಟೇ. ಹಾಗಾದ್ರೆ ಮತ್ತೆ ಯಾವ ಓಕೆ ವೆರಿ ಇಂಟ್ರೆಸ್ಟಿಂಗ್. ಹಾಗೇನೆ ಸೂರ್ಯಕುಮಾರ್ ಅವರೇ, ಈ ವ್ಯಕ್ತಿ ಅಂದ್ರೆ ಅಲ್ಲಿ ನೇತ್ರಾವತಿ ನದಿಯಲ್ಲಿ ಒಂದಷ್ಟು ಶವಗಳು ಕೊಚ್ಕೊಂಡು ಬರ್ತಾ ಇದ್ವು ಅಂತ ಕೂಡ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಅನಾಮಿಕ ಶವಗಳು, ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡವರು ಅಥವಾ ಮಳೆಗಾಲದಲ್ಲಿ ಸಿಕ್ಕಾಕೊಂಡವರು, ಆ ತರದ್ದು. ಮತ್ತೆ ಕೆಲವೊಂದಷ್ಟು ಜನ ಅಲ್ಲಿ ಒಂದು ಬೆಟ್ಟದ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ಅಲ್ಲಿಂದ ಹಾರಿ, ಆ ತರದ್ದು ಇರ್ತಾ ಇತ್ತು. ಆಮೇಲೆ ಅದೊಂದು ತುಂಬಾ ಪ್ರಸಿದ್ಧ ಯಾತ್ರಾ ಕ್ಷೇತ್ರ ಆಗಿರೋದ್ರಿಂದ ದಿನಕ್ಕೆ ಲಕ್ಷಾಂತರ ಜನ, ಸಾವಿರಾರಲ್ಲ ಲಕ್ಷಾಂತರ ಜನ ಬರ್ತಾ ಇದ್ದಂತ ಸಂದರ್ಭಗಳು ಇದ್ದಿದ್ರಿಂದ ಸಾಕಷ್ಟು ಜನ ಅಲ್ಲಿ ಅನಾರೋಗ್ಯದಿಂದಲೋ ಅಥವಾ ಈಗಾಗಲೇ ಕೆಲವರು ಹೇಳಿದ್ರು ಸಾಯ್ಲಿಕ್ಕಂತಾನೆ ಬರ್ತಾ ಇದ್ರು. ಅಂದ್ರೆ ಇದೊಂಥರ ದಕ್ಷಿಣ ಭಾರತದ ಕಾಶಿ ಅಂತ ಹೇಳೋ ಹಾಗೆ ಶಿವಕ್ಷೇತ್ರ, ಹಾಗಾಗಿ ಅಂತ ಈ ತರದೆಲ್ಲ ನಡೀತಾ ಇತ್ತು ಅಂತ. ಅಂದ್ರೆ ಸಹಜವಾದ ಅದನ್ನ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಇದು ಕೊಲೆನ ಅಥವಾ ಒಂದು ಬೇರೆ ರೀತಿಯ, ಈಗ ಅದು ಸಹಜ ಸಾವು ಅಂತಾನೂ ಹೇಳಕ್ ಬರಲ್ಲ, ಅನ್ಯಾಚುರಲ್ ಡೆತ್ ಆಗತ್ತಾ? ಈಗ ಅವರು ನದಿಗೆ ಹಾರಿ ಸತ್ರೆ ಅಥವಾ ಬೇರೆ ಇನ್ಯಾವುದೋ ರೀತಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಕೂಡ. ಸೊ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ ಆಗತ್ತಾ ಈ ಮೂಳೆಗಳ ಆಧಾರದ ಮೇಲೆ? ಇಲ್ಲ, ಈಗ ಮೂಳೆಗಳಾದ ಈಗ ಡಾಕ್ಟರ್ ಅರುಣ್ ಹೇಳಿದಾಗೇನೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಬರೀ ಮೂಳೆಗಳು ಸಿಕ್ಕಿದ್ರೆ ನಮ್ಗೆ ಕಾಸ್ ಆಫ್ ಡೆತ್ ಹೇಳಲಿಕ್ಕೆ ಬಹಳ ಕಷ್ಟ ಆಗತ್ತೆ. ಈಗ ಅವ್ರು ಹೇಳಿದಾಗೆ ಎಲ್ಲಾರು ಈಗ ತಲೆ ಬುರುಡೆ ನಿಮ್ಗೆ ಸಿಕ್ತು, ತಲೆ ಬುರುಡೆಯಲ್ಲಿ ಏನಾದರೂ ಒಂದು ದೊಡ್ಡ ಏಟಾಗಿದ್ರೆ ಅಥವಾ ಕತ್ತರಿಸಿದ ಗಾಯ ಇದ್ರೆ ಅಥವಾ ಏನೋ ಬ್ಲಂಟ್ ಇಂಜುರಿಯಿಂದ ಆದ ಫ್ರಾಕ್ಚರ್ಗಳಿದ್ರೆ ಅದನ್ನ ನಾವು ಆಂಟೆಮಾರ್ಟಮ್ ಅಥವಾ ಪೋಸ್ಟ್ ಮಾರ್ಟಮ್ ಅಂದ್ರೆ ಮರಣ ಪೂರ್ವ ಅಥವಾ ಮರಣೋತ್ತರ ಆಗಿದೆಯಾ ಅಂತ ಗೊತ್ತು ಮಾಡಿಕೊಂಡು ಅದರಿಂದಾಗಿ ನಾವು ಹೀಗೆ ಸಾವಾಗಿರ್ಬೋದು ಅಂತ ಹೇಳ್ಬೋದು. ಅದು ಬಿಟ್ಟು ಬೇರೆ ಕಾಸ್ ಆಫ್ ಡೆತ್, ಸಾವಿನ ಕಾರಣವನ್ನ ಬರೀ ಮೂಳೆ ನೋಡಿದ್ರೆ ಹೇಳಕ್ಕಾಗೋದಿಲ್ಲ. ಮತ್ತೀಗ ಡಾಕ್ಟರ್ ಅರುಣ್ ಆಗ್ಲೇ ಹೇಳಿದ್ರು ಒಂದು ಮಾತು, ವಿಷಪ್ರಾಶನ ಆಗಿದ್ರೆ ನಾವು ಹೇಳ್ಬಹುದು ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೆಪೋಲಿಯನ್ ಬೋನಾಪಾರ್ಟ್. ಅವರಿಗೆ ನಿಧಾನವಾಗಿ ಆರ್ಸಿನಿಕ್ ಕೊಡ್ತಾ ಇದ್ರಂತೆ, ಆದ್ರಿಂದ ಅವರಿಗೆ ತುಂಬಾ ಸಮಯದವರೆಗೆ ಬೇದಿ ಆಗ್ತಾ ಇತ್ತಂತೆ. ಆದ್ರೆ ಅದು ಆರ್ಸಿನಿಕ್ ಇಂದ ಅಂತ ಆಗ ಗೊತ್ತಾಗಿರ್ಲಿಲ್ಲ. ಆಮೇಲೆ ಯಾವಾಗಲೂ ಮೂಳೆಯನ್ನ ಎಕ್ಸೂಮ್ ಮಾಡಿ ಪರೀಕ್ಷೆ ಮಾಡಿದಾಗ ಅವರ ಕೂದಲಿನಲ್ಲಿ ಹಂತ ಹಂತವಾಗಿ ಆರ್ಸಿನಿಕ್ ಕಂಡು ಬಂದಿದೆ. ಆತರ ಇದು ಬರೀ ನಾವು ಥಿಯರಿ ಹೇಳೋದು. ಇಲ್ಲಿ ಸಾವು ಸಡನ್ ಆಗಿ ಆಗಿದ್ರೆ ಅಥವಾ ಯಾರಾದ್ರೂ ಅವರನ್ನ ಕೊಲೆ ಮಾಡಿ ಕೂಡ್ಲೆ ಹಾಕಿದ್ರೆ ಬರೀ ಮೂಳೆಯಿಂದ ಖಂಡಿತ ಏನು ಹೇಳಲಿಕ್ಕೆ ಆಗೋದಿಲ್ಲ, ಎಕ್ಸೆಪ್ಟ್ ಫ್ರಾಕ್ಚರ್ಗಳು ಇದ್ರೆ. ಈಗ ಫ್ರಾಕ್ಚರ್ ಇದ್ರೂ ಒಂದ್ ವೇಳೆ ಈಗ ನದಿಯಲ್ಲಿ ಕೊಚ್ಕೊಂಡು ಬಂದ ಶವ ಆಗಿದ್ರೆ ಅಲ್ಲಿ ಇಲ್ಲಿ ಕಲ್ಲಿಗೆ ಹೊಡೆದು ಅಥವಾ ಬೆಟ್ಟದ ಮೇಲಿಂದ ಬಿದ್ದ ಶವ ಆಗಿದ್ರೆ ಅಲ್ಲೂ ಕೂಡ ಫ್ರಾಕ್ಚರ್ಗಳಾಗಿರುತ್ತೆ. ಯಾವುದರಿಂದ ಉಂಟಾದ ಫ್ರಾಕ್ಚರ್ ಇದು ಅಂತ ಮೂಳೆಯ ಫ್ರಾಕ್ಚರ್ನ ಹೇಳಬಹುದಾ? ಇಲ್ಲ, ನಾವು ಅದಕ್ಕೆ ಈಗ ಫೊರೆನ್ಸಿಕ್ ಅಲ್ಲಿ ನಾವು ನಮ್ಮ ಅಂತಿಮ ವರದಿಯನ್ನು ಕೊಡುವಾಗ ಬ್ಲಂಟ್ ಇಂಜುರಿ ಅಂತ ಹೇಳ್ಬೋದು ಅಥವಾ ಶಾರ್ಪ್ ಇಂಜುರಿ ಅಂತ ಹೇಳ್ಬೋದು. ಇಂಥವರೇ ಹೊಡೆದದ್ದು, ಹೀಗೆ ಬಿದ್ದದ್ದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೀವು ಹೇಳಿದಾಗೆ ಬೆಟ್ಟದಿಂದ ಬೀಳ್ಬೋದು, ಬೆಟ್ಟದಿಂದ ಬೀಳುವಾಗ ತಲೆಗೆ ಏಟಾಗಿರ್ಬೋದು, ಅದು ಆಂಟಮಾರ್ಟಮ್ ಇಂಜುರಿ ಆಯಿತು. ಆದ್ರಿಂದ ಆ ಇಂಜುರಿಯಿಂದ ಅವರಿಗೆ ಸಾವಾಗಿರ್ಬೋದು ಅಂತ ಹೇಳೋದಲ್ಲದೆ ಯಾರಾದ್ರೂ ಬೆಟ್ಟದಿಂದ ಅವರನ್ನ ತಳ್ಳಿದ್ರ ಅಥವಾ ತಾವೇ ಹಾರಿದ್ರ ಅಂತೇಳಿ ನಾವು ಡಾಕ್ಟರ್ಗಳು ಕೊಡ್ಲಿಕ್ಕೆ ಆಗೋದಿಲ್ಲ,
ಅದು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ಅಷ್ಟೇ. ಹಾಗಾದ್ರೆ ಮತ್ತೆ ಯಾವ